ಇಷ್ಟಾದ ನಂತರ ಮುನಿರತ್ನ ಅವರು ಹೇಳ್ತಾರೆ, ನನ್ನನ್ನ ಸಾಯಿಸೋದೇ ಇವರ ಗುರಿ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ವಿರುದ್ಧ ಸೋತ ಅಭ್ಯರ್ಥಿ ಪರವಾಗಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ನಾನು ರಾಜೀನಾಮೆ ನೀಡಬೇಕೆಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನನ್ನ ಹಾಗೂ ನನ್ನ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನನ್ನನ್ನ ಸಾಯಿಸೋದು ಇವರ ಗುರಿ. ನಾನು ಸಾಯೋದು ಗ್ಯಾರಂಟಿ, ಅದು ಇವರ ಕೈಯಲ್ಲೇ ಸಾಯೋದು. ಆದ್ರೆ ಶಾಸಕ ಸ್ಥಾನಕ್ಕೆ ಮಾತ್ರ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಮುನಿರತ್ನ ರಾಜೀನಾಮೆ ಕೊಡಬೇಕು, ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗ್ಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಮುನಿರತ್ನ ರಾಜೀನಾಮೆ ಕೊಡಬೇಕು, ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗ್ಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ. ನನ್ನ ಮೇಲೆ ಹಲ್ಲೆ ಮಾಡೋಕೆ ವ್ಯವಸ್ಥಿತವಾದಂತ ಪ್ರಯತ್ನವನ್ನ ಮಾಡಿದ್ರು. ರಾಮನಗರ ಚನ್ನಪಟ್ಟಣದಿಂದ ಪುಡಿ ರೌಡಿಗಳನ್ನ ಕರೆಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ನನಗೆ ಆಹ್ವಾನ ಕೊಡದೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಸುತ್ತಮುತ್ತ ಬರೀ ಕಾಂಗ್ರೆಸ್ನ ಫ್ಲೆಕ್ಸ್ ಹಾಕಿದ್ದಾರೆ. ನನ್ನ ರಾಜೀನಾಮೆ ಕೊಡಿಸೋದು ಅವರ ಟಾರ್ಗೆಟ್ ಆಗಿತ್ತು. ಬೆಳಿಗ್ಗೆಯಿಂದ ಅವರ ಜೊತೆಗಿದ್ದವರನ್ನ ಕ್ಷೇತ್ರಕ್ಕೆ ತರೋ ಪ್ಲಾನ್ ಅನ್ನ ಮಾಡಿದ್ದಾರೆ. ಕುಸುಮಾಗೆ ಸಪೋರ್ಟ್ ಕೊಡಲಾಗ್ತಿದೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮುನಿರತ್ನ ತಿರುಗಿ ಬಿದ್ದಿದ್ದಾರೆ. ಯಾಕಾಗಿ ಹಿಂಗ್ ಮಾಡಿದ್ರು, ಏನು ಉದ್ದೇಶ ಅವರದ್ದು, ಇವತ್ತು ಏನ್ ಮಾಡಿದ್ರು ಅನ್ನೋದನ್ನ ಮುನಿರತ್ನ ಹೇಳಿದ್ದಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಇನ್ನು ಪೋಕ್ಸ್ಕೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ. ಅವ್ರ ಮನೆ ಹಾಳು ಮಾಡ್ತಾರೆ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಇಷ್ಟೆಲ್ಲ ಹೈಡ್ರಾಮಾದ ಬಳಿಕ ಡಿಕೆ ಶಿವಕುಮಾರ್ಗೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ. ನಂಗೆ ನಿಮ್ಮ ತರಹ ಡ್ರಾಮಾ ಮಾಡೋದು ಗೊತ್ತಿಲ್ಲ. ಡ್ರಾಮಾ ಮಾಡೋದು ನನಗೆ ಗೊತ್ತಿಲ್ಲ ನಿಮ್ ತರ. ನಾನು ಅಮಿತ್ ಶಾ ಅವರ ಕಾಲು ಹಿಡಿದುಕೊಂಡಿಲ್ಲ. ಸದನದಲ್ಲಿ RSS ಗೀತೆಯನ್ನ ನಾನು ಹೇಳಿಲ್ಲ. ನಾನು ಡ್ರಾಮಾ ಮಾಡಿಲ್ಲ, ನಾನು ನಾಟಕ ಮಾಡಿಲ್ಲ. DCM DKಶಿ ಸ್ನಾನ ಮಾಡದೆ ಹಾಗೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಹಲ್ಲು ಕೂಡ ಉಜ್ಜದೆ ಹಾಗೆ ಬಂದಿದ್ದಾರೆ. ನಾನು ಕರ್ತವ್ಯ ಮಾಡಿ ಬಂದ್ರೆ ಈ ತರಹ ಅನ್ನುತ್ತಾರೆ. DCM DKಶಿ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ಮುನಿರತ್ನ. ಸದನದಲ್ಲಿ RSS ಗೀತೆಯನ್ನ ನಾನು ಹೇಳಿಲ್ಲ. DCM DKಶಿ ಸ್ನಾನ ಮಾಡದೆ ಹಂಗೆ ಬಂದಿದ್ದಾರೆ. ಡ್ರಾಮಾ ಮಾಡಲ್ಲ ನಾನು, ನಾಟಕ ಮಾಡಲ್ಲ ನಾನು. DKಶಿ ಹಲ್ಲು ಕೂಡ ಉಜ್ಜದೆ ಹಂಗೆ ಬಂದಿದ್ದಾರೆ.
ಶಾಸಕನಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ ನಾನು. ಡಿಕೆಶಿ ಕರಿ ಟೋಪಿ ಅಂತ ಕರೀತಾರೆ. ಈ ಮಾತು ಅಂದಿರೋದು ಕ್ಷೇತ್ರದ ಜನಕ್ಕೆ. ಡಿಸಿಎಂ ಡಿಕೆಶಿ ದುರಹಂಕಾರ ತೋರಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರಿ ಟೋಪಿ ಎಂಎಲ್ಎ ಅಂತ ಹೇಳಿ ಕರೆದ್ರಲ್ಲ, ಇದು ನನಗೆ ನೀವು ಅವಮಾನ ಮಾಡಿರೋದಲ್ಲ, ನನ್ನನ್ನ ಗೆಲ್ಲಿಸಿದ್ರಲ್ಲ ಕ್ಷೇತ್ರದ ಜನ, ಅವರಿಗೆ ಮಾಡಿರುವಂತ ಅವಮಾನ ನೀವು, ಹಿಂಗಂತೇಳಿ ಮುನಿರತ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಚಾರಕ್ಕೆ ಮಾಡಕ್ಕೆ ಏನ್ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನ್ ಮಾಡದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾರೆ ಯಾರು? ನಾನ್ ಮಾಡ್ತಾ ಇದ್ದೀನ ಪ್ರಚಾರ? ನಾನು MLAನೇ. ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದಾನೆ. ಆದ್ರೂ ಮಾಡ್ತೀನಿ, ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ. ಯಾಕಂದ್ರೆ ಸ್ಟೇಷನ್ ಅಲ್ಲಿ ಅವ್ರೇನು ಮಾಡಕ್ಕಾಗಲ್ಲ. ಇದು RSS ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ಇದು ನಮ್ದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದ್ ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆ ನಾನು ಬಂದಿರೋದ್ರಿ, ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ನಾನು. ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪನ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದಾರಲ್ಲ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ ಅಲ್ಲಿ ಬಂದ್ರು? ಬೆಳಗ್ಗೆ ದಂಗೆ ಬಂದವರಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರುವಂತದ್ದು. ಅವರು ಮಾತ್ರ ಹೆಂಗ್ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಒಬ್ಬ MLAಗೆ ಒಬ್ಬ MPಗೆ ಅವಮಾನ ಮಾಡಿ, ಇದು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ? ಹೈಕೋರ್ಟ್ ಡೈರೆಕ್ಷನ್, ಕಮಿಷನರ್ ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ ಇದು? ಇವತ್ತು ನಾವೆಲ್ಲ ಒಂದು ಕಡೆ ನಮ್ದು ಪಕ್ಷದ ಯಾವ್ದನ್ನ ಬಾವುಟ ಕಟ್ಟಿದೀವ? ಏನಾದ್ರು ಮಾಡಿದೀವ? ಇವರು ಕನಕಪುರದಿಂದ, ರಾಮನಗರದಿಂದ, ಜೈಲಿಂದ ರೌಡಿಗಳನ್ನ ಬಿಡಿಸ್ಕೊಂಬಂದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರೋಂಥದ್ದು. ನಾನು RSS ಸಮಸ್ತದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ಬಂದು ಸಾರ್ವಜನಿಕರ ಜೊತೆಯಲ್ಲಿ ಕುಂತಾಗ ನನಗೆ ಆಹ್ವಾನ ಇಲ್ಲ, ಬಂದು ಕೂತಿದ್ದೀನಿ. ಮಾಧ್ಯಮದವ್ರು ತಾವೇ ನೋಡಿದ್ದೀರಿ. ಕರಿ ಟೋಪಿ ಬಾಯಿಲ್ಲಿ